बेळगाव ग्रामीण मतदारसंघातील विद्यानगर उद्यानाच्या विकास कामांना महिला व बालविकास मंत्री लक्ष्मी हेब्बाळकर यांनी रविवारी भूमिपूजन करून शुभारंभ केला। या विकास कामासाठी 98,10,000 रुपयांचा खर्च करण्यात येणार आहे। काम निश्चित वेळेत पूर्ण करण्याचे निर्देश मंत्री हेब्बाळकर यांनी कंत्राटदारांना दिले। ಎಲ್ಲರಿಗೂ ನಮಸ್ಕಾರಗಳು। ಇವತ್ತಿನ ದಿವಸ ವಿದ್ಯಾನಗರ ನಗರದ ಉದ್ಯಾನವನದ ಭೂಮಿ ಪೂಜೆಗೆ ಆಗಮಿಸಿರುವ ನಮ್ಮೆಲ್ಲರ ನೆಚ್ಚಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಮ್ಮ ವಿದ್ಯಾನಗರ ಹೌಸಿಂಗ್ ಸೊಸೈಟಿಯ ಎಲ್ಲ ಆಡಳಿತ ಮಂಡಳಿಯು ಮತ್ತು ವಿದ್ಯಾನಗರದ ರಹವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ। ಅದರಂತೆ ಇಲ್ಲಿ ಆಸೀನರಾದಂತ ಮುಸ್ತಾಕ್ ಮುಲ್ಲಾ ಅವರು ನಗರ ಸೇವಕರು ಮಹಾನಗರ ಪಾಲಿಕೆ ಅವರಿಗೂ ಸ್ವಾಗತವನ್ನು ಕೋರುತ್ತೇವೆ। ಅದರಂತೆ ಇಲ್ಲಿ ಸೇರಿರುವ ಎಲ್ಲ ವಿದ್ಯಾನಗರದ ರಹವಾಸಿಗಳು ಹಾಗೂ ಗುರು ಹಿರಿಯರಿಗೆ ನಮ್ಮ ವಿದ್ಯಾನಗರ ಹೌಸಿಂಗ್ ಸೊಸೈಟಿಯ ಪರವಾಗಿ ಹಾಗೂ ವಿದ್ಯಾನಗರ ರಹವಾಸಿಗಳ ಕ್ಷೇಮಾಭಿವೃದ್ಧಿ ಪರವಾಗಿ ಅವರಿಗೂ ನಾವು ಸ್ವಾಗತವನ್ನು ಕೋರುತ್ತೇವೆ। ಇವತ್ತಿನ ದಿವಸ ನಮಗೆ ಸಂತೋಷದ ಸುದ್ದಿಯಾಗಿದೆ। ಯಾಕಂದ್ರೆ ವಿದ್ಯಾನಗರದ ರಹವಾಸಿಗಳಿಗೆ ಈ ಮೇಡಮ್ ಬಡಾವಣೆ 1968-69 ಬಡಾವಣೆ ಆಗಿದ್ದು ಏಕದಮ್ ಹಳಿದಾದ ಬಡಾವಣೆ। ಈ ಬಡಾವಣೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿರಲಿಲ್ಲ। ನೀವು ಬಂದ ನಂತರ ಮೇಡಮ್ ನಾವು ಎಲ್ಲರೂ ಕೂಡಿ ನಿಮಗೆ ಭೇಟಿ ಆದಾಗ ಒಂದು ಗಾರ್ಡನ್ ಮಾಡಿಕೊಡ್ಬೇಕಂತ ಮೇಡಮ್ ಕೇಳಿದಾಗ, ಒಂದು ರೋಡ್ ರಸ್ತೆ ಮಾಡಿಕೊಡ್ಬೇಕಂತ ಮೇಡಮ್ ಕೇಳಿದಾಗ ಅವ್ರು ಆನ್ ದ ಸ್ಪಾಟ್ ದೊಳಗೆ ಹೇಳಿ ಅಧಿಕಾರಿಗಳನ್ನ ಕರೆಸಿ ಮತ್ ಮರನೇ ದಿವಸನ ಮಾಂತೇಶ್ ಅವರು, ಪ್ರಸನ್ನ ಸರ್ ಮತ್ ಬುಡಾದಿಂದ ಆಫೀಸರು ಬಂದು ಸರ್ವೆ ಮಾಡಿ ನೋಡಿ ಸ್ಯಾಂಕ್ಷನ್ ಮಾಡಿ ಅವ್ರಿಗೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಅನ್ನು ಮಾಡಿದ್ದಾರೆ। ಅದೇ ರೀತಿ ಗಾರ್ಡನ್ ಸಲುವಾಗಿ 1 ಕೋಟಿ, ಅದೇ ರೀತಿ ರೋಡ್ ಗಟರ್ಸ್ ಅವಕ್ಕೂ ಸ್ಯಾಂಕ್ಷನ್ ಮಾಡಿದ್ದಾರೆ ಮೇಡಮ್। ಆಮೇಲೆ ತಾವು ಮೇಡಮ್ ಅವ್ರು ಹೇಳ್ತಾರೆ ಅದರ ಸಲುವಾಗಿ ಮೇಡಮ್ ನ ವಿದ್ಯಾನಗರ ಹೌಸಿಂಗ್ ಸೊಸೈಟಿ ಮತ್ತು ನಮ್ಮ ವಿದ್ಯಾನಗರ ರಹವಾಸಿಗಳ ಸಂಘ ತಮ್ಮ ಜೊತೆ ಇದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ। ಆಮೇಲೆ ಮುಂದಿನ ದಿನಗಳಲ್ಲಿ ಈಗ ಸಚಿವರಾಗಿದ್ದರೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕನ್ನೋದು ನಮ್ದು ಆಶೆಯಾಗಿದೆ। ಅದು ಹಾಗೆ ಆಗುತ್ತೆ। ಮತ್ತು ನಮ್ಮ ಈಗ ಇಲ್ಲಿ ಸೇರಿರುವ ಎಲ್ಲ ವಿದ್ಯಾನಗರದ ರಹವಾಸಿಗಳಿಗೆ ನಾವು ವಿದ್ಯಾನಗರ ಹೌಸಿಂಗ್ ಸೊಸೈಟಿ ಹಾಗೂ ರಹವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಅವರಿಗೆ ಆಭಾರಿಯಾಗಿ ಇದನ್ನ ಮಾಡ್ತೀನಿ। ಆಮೇಲೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ। या प्रसंगी सुरेश रोटी, माळी पालिका सदस्य मुस्ताक मुल्ला, संजीव देसाई, सुजाता संधी यांच्यासह अनेक मान्यवर उपस्थित होते। राजशेखर हिरेमठ, KMM मराठी, बेळगाव।